ಸಂಧಿ 22 ಪದ್ಯ 24 ತಾನೇ ಯೋಗಕ್ಷೇಮ ನಾಮಕನಾಗಿ ಸಲಹುವ ಇದ್ದ ವಸ್ತುಗಳ ರಕ್ಷಣೆ ಕ್ಷೇಮ ಹೊಸ ಅವಕಾಶಗಳ ಸೃಷ್ಟಿ ಯೋಗ. ಈ ಎರಡರ ಉದಾಹರಣೆ ವಜ್ರ ವ್ಯಾಪಾರಿ ಯಾದಪ್ಪ. ಒಬ್ಬಂಟಿ ಪ್ರಯಾಣ, ಕಳ್ಳರ ತಂಡ ಅವರ ಹಿಂಬಾಲಿಸಿತು. ಆದರೆ ದೋಚಲು ಯತ್ನಿಸಿದಾಗ 4 ವಿಚಿತ್ರ ವ್ಯಕ್ತಿಗಳ ಭೀತಿ. ಯಾದಪ್ಪನ ಕಾಲು ಮುಟ್ಟಿ ಕೇಳಿದರು, ಈ ವಿಚಿತ್ರ ಅಂಗರಕ್ಷಕರು ಎಲ್ಲಿ ಸಿಕ್ಕರು? ಅವರ ಲಕ್ಷಣ ಬಣ್ಣಿಸಿದರು. ಅಗ್ರತೋ ನಾರಸಿಂಹಶ್ಚ ಮಂತ್ರದಿಂದ ನರಸಿಂಹ, ಕೃಷ್ಣ, ರಾಮಲಕ್ಷ್ಮಣರ ನೆನೆಯುತ್ತಿದ್ದ ಯಾದಪ್ಪ. ಕಳ್ಳರಿಗೆ ಕಂಡ ದೇವರು ತನಗೆ ಕಾಣಲಿಲ್ಲ. ಛೇ ಎಂದು ಪುರಂದರದಾಸರಂತೆ ಸಂಪತ್ತು ಬಿಟ್ಟು ಅಣ್ಣ ಶ್ರೀ ವೇದೇಶ ತೀರ್ಥರ ಪಾದ ಹಿಡಿದರು. ದೊಡ್ಡ ವಿದ್ವಾಂಸ ಮತ್ತು ಭಕ್ತರಾದರು. ನ್ಯಾಯಸುಧಾ ಟಿಪ್ಪಣಿ ಬರೆದರು. ಒಮ್ಮೆ ಇವರು ಗೀತೆಯ ಯೋಗಕ್ಷೇಮಂ ವಹಾಮ್ಯಹಂ ಎಂಬ ಸಾಲನ್ನು ಗೀಚಿದಾಗ ಹರಿ ತನ್ನ ನಾಲಿಗೆ ಮೇಲೆ ರಕ್ತ ತೋರಿದ. ಕೊನೆಯಲ್ಲಿ ಇವರ ಅಸ್ಥಿ ವಿಸರ್ಜಿಸಿದಾಗ ಹರಿಯ ಚಿಹ್ನೆ ಶಂಖಚಕ್ರಗಳಾದುವು. ಶ್ರೀ ಕೃಷ್ಣಾರ್ಪಣ.